ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೇನೆ ನಾನು. ಕ್ರಿಸ್ಪಿಯಾಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ ಕಬಾಬ್ ಕೋಟಿಂಗ್ ಒಂಚೂರು ಕೂಡ ಆಚೆ ಈಚೆ ಆಗೋದಿಲ್ಲ. ನಾನು ಹೇಳಿದ ರೀತಿಯಲ್ಲೇ ಮಾಡಿದರೆ ನಿಮಗೆ ಕೋಟಿಂಗ್ ಸ್ವಲ್ಪ ಕೂಡ ಆಚೆ ಈಚೆ ಆಗೋದಿಲ್ಲ. ಪರ್ಫೆಕ್ಟಾಗಿ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. 1 kg ಚಿಕನ್ ತಗೊಂಡಿದ್ದೇನೆ ನಾನು. ಈಗ ಮಿಕ್ಸಿ ಜಾರಿಗೆ ನಾನು ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ತುಂಡು ಶುಂಠಿ, ಒಂದು ಇಂಚಿನಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ. ಬಡೆಸೊಪ್ಪು ಒಂದು ಚಮಚದಷ್ಟು ಬಡೆಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಸ್ಕಿಪ್ ಮಾಡಬೇಡಿ. ಬಡೆಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಮೊಸರು ಹಾಕಿಯೇ ರುಬ್ಕೊಳ್ತಾ ಇದ್ದೇನೆ ನಾನು. ನಿಮಗೆ ಈ ಟೈಮಲ್ಲಿ 1-2 ಕಾಯಿ ಮೆಣಸು ಕೂಡ ಹಾಕ್ಕೊಳ್ಬೋದು. ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಲ್ಲ ರುಬ್ಕೊಂಡಿದ್ದೇನೆ ನೋಡಿ. ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೇನೆ ರುಬ್ಕೊಂಡಿರುವ ಇದನ್ನು, ಪೇಸ್ಟನ್ನು. ರುಚಿಗೆ ಉಪ್ಪು ಹಾಕ್ಕೊಂಡೆ, ಅರಿಶಿಣದ ಪುಡಿ ಸ್ವಲ್ಪ, ಮತ್ತು ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ನೋಡಿ. ಇದು ಕೊತ್ತಂಬರಿ ಪುಡಿ ಒಂದು ಟೇಬಲ್ ಸ್ಪೂನ್ನಷ್ಟು, ಜೀರಾ ಪೌಡರ್ 1 ಟೀ ಸ್ಪೂನ್ನಷ್ಟು, ಮತ್ತು ಇದು ಕರಿಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ನಷ್ಟು ನೋಡಿ. ಒಂದು ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು. ಲಿಂಬೆ ರಸ ಇದ್ದರೆ ಲಿಂಬೆ ರಸ ಕೂಡ ಹಾಕ್ಕೊಳ್ಬೋದು. ನಾನು ವಿನಿಗರ್ ಹಾಕ್ಕೊಂಡೆ ಸ್ವಲ್ಪ, ಮತ್ತು 1 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಡ್ ಕಲರ್ ಬೇಕಿದ್ರೆ ನಿಮಗೆ ಕಲರ್ ಚೆನ್ನಾಗಿ ಬರಬೇಕಾದ್ರೆ ಹಾಕ್ಬೋದು. ನಾನು ಫುಡ್ ಕಲರ್ ಏನು ಹಾಕ್ತಿಲ್ಲ. ಆದರೆ ಬೇಕಿದ್ದರೆ ನಿಮಗೆ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಬೇಕಿದ್ದರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾನು ಚಿಕನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಮಸಾಲಕ್ಕೆ ಚಿಕನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. 1 kg ಚಿಕನ್ ಉಂಟು ಇದರಲ್ಲಿ. ದೊಡ್ಡದಾಗೆ ಕಟ್ ಮಾಡಿದ್ದೇನೆ. ಕಬಾಬ್ ಅಂತ ಹೇಳಿದ ಮೇಲೆ ಸ್ವಲ್ಪ ದೊಡ್ಡದಾಗೆ ಇರಬೇಕು. ಚಿಕನ್ ಪೀಸ್ ಉಂಟಲ್ಲ, ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಬೇಕು, ಚೆನ್ನಾಗಿರ್ತದೆ. ಚೆನ್ನಾಗಿ ಈವನ್ ಆಗಿ ಒಂದೇ ಥರ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ನೋಡಿ ಕರೆಕ್ಟಾಗಿ ಹಾಕಿ ನೋಡಿ. ಉಪ್ಪು ಕಮ್ಮಿ ಉಂಟು ಅಂತ ಮತ್ತೆ ಹಾಕಿದೆ ನಾನು ಉಪ್ಪು. ವಿನಿಗರ್ ಹಾಕಿದ್ದೇನೆ ನಾನು. ಲಿಂಬೆ ರಸ ಬೇಕಿದ್ರೆ ಲಿಂಬೆ ರಸ ಹಾಕ್ಕೊಳ್ಬೋದು ಹುಳಿಗೆ ನೋಡಿ. ಇದನ್ನೊಂದು 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡಬೇಕು. ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಳ್ಬೇಕು ಅದಕ್ಕೆ ನೋಡಿ. 20 ನಿಮಿಷಗಳ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಇದು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ, ಮತ್ತೊಂದು 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೇನೆ. ನಾನು ಕಾರ್ನ್ಫ್ಲೋರ್ ಮತ್ತು ಮೈದಾ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ತುಂಬ ಹಾಕ್ಕೊಳ್ಳಿಲ್ಲ. ಯಾಕಂದರೆ ಅದು ನನಗೆ ತುಂಬ ಇದು ಕೋಟಿಂಗ್ ತುಂಬ ದಪ್ಪ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ. ನಿಮಗೆ ದಪ್ಪದಲ್ಲಿ ಬೇಕಿದ್ದರೆ ಕಾರ್ನ್ಫ್ಲೋರ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನು ತುಂಬ ಕೋಟಿಂಗ್ ಇದ್ದರೆ ನನಗೆ ಮಸಾಲ ತುಂಬ ಇದ್ದರೆ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ ಕೋಟಿಂಗ್ ಸ್ವಲ್ಪ ಕಮ್ಮಿ ಮಾಡಿ ಮಾಡ್ತಾ ಇದ್ದೇನೆ. ನಿಮಗೆ ಕೋಟಿಂಗ್ ಸ್ವಲ್ಪ ದಪ್ಪದಲ್ಲಿ ಬೇಕಿದ್ದರೆ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮೈದಾ ಕಾರ್ನ್ಫ್ಲೋರ್ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಬೋದು ನೋಡಿ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕೂಡ ಅಷ್ಟೇ ತುಂಬ ಇಡಲಿಲ್ಲ ನಾನು, ಯಾಕಂದರೆ ಮತ್ತೆ ಉಳಿದ್ರೆ ವೇಸ್ಟ್ ಆಗ್ತದಲ್ಲ ಅದಕ್ಕೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್. ಆಮೇಲೆ ಚಿಕನನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ. ಗ್ಯಾಸ್ ಫಾಸ್ಟಲ್ಲಿ ಇಡಬೇಡಿ. ಗ್ಯಾಸ್ ಫಾಸ್ಟಲ್ಲಿ ಮೊದಲು ಇಟ್ಟು ಎಣ್ಣೆ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಬೇಕು ಎಣ್ಣೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಹಾಕಿದ ಮೇಲೆ ಆಗಲೇ ಮಗುಚಬಾರ್ದು, ಸ್ವಲ್ಪ ಕಾಯಬೇಕು. ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಮಗುಚಬೇಕು, ಇಲ್ಲಾಂದರೆ ನಿಮಗೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಇದು ಖಡಕ್ಕಾಗಿ ಕೂಡ ಫ್ರೈ ಮಾಡಬಾರ್ದು. ಚಿಕನ್ ಯಾವಾಗಲೂ ಉಂಟಲ್ಲ ಸ್ವಲ್ಪ ಜ್ಯೂಸಿಯಾಗಿ ಇರಬೇಕು, ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಇರಬೇಕು. ತುಂಬ ಖಡಕ್ಕಾದರೆ ಕೂಡ ಒಳ್ಳೆಯದಾಗೋದಿಲ್ಲ ಚಿಕನ್ ಕಬಾಬ್.
ನೋಡಿ ಕಲರ್ ನೋಡಿ, ಫುಡ್ ಕಲರ್ ಹಾಕದೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್. ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಈ ಥರ ಚಿಕನ್ ಕಬಾಬ್. ನಾವು ಮನೆಯಲ್ಲಿ ಇದೇ ಥರ ಮಾಡೋದು ಚಿಕನ್ ಕಬಾಬ್. ನೋಡಿ ಕೋಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ವಲ್ಪ ಕೂಡ ಬಿಟ್ಕೊಳ್ಳಿಲ್ಲ. ನಾನು ಕಾರ್ನ್ಫ್ಲೋರ್ ಕೂಡ ತುಂಬ ಏನು ಹಾಕ್ಕೊಳ್ಳಿಲ್ಲ ನೋಡಿ. ಮತ್ತೆ ಉಳಿದಿರುವ ಚಿಕನನ್ನು ಕೂಡ ಅದೇ ಥರ ಹಾಕ್ತಾ ಇದ್ದೇನೆ. ಎಣ್ಣೆ ತುಂಬ ಬೇಕಂತ ಇರುವುದಿಲ್ಲ. ಎಣ್ಣೆ ನೀವು ಎಷ್ಟು ಬೇಕು ಅಷ್ಟೇ ಇಟ್ಟರೆ ಆಯಿತು. ಯಾಕಂದರೆ ನಿಮಗೆ ಚಿಕನಲ್ಲಿ ಕೂಡ ಎಣ್ಣೆ ಬಿಡ್ತದೆ. ಚಿಕನಲ್ಲಿ ಕೂಡ ನೀವು ಎಣ್ಣೆ ಪ್ರಮಾಣ ಉಂಟಲ್ಲ, ನೀವು ಹಾಕ್ತಿರಲ್ಲ, ಎಣ್ಣೆ ಕಮ್ಮಿ ಆಗೋದಿಲ್ಲ. ಯಾಕಂದರೆ ಚಿಕನಿಂದ ಕೂಡ ಎಣ್ಣೆ ಬಿಡೋದ್ರಿಂದ ಇದಾಗ್ತದೆ. ನೋಡಿ ಒಂದು ಸೈಡ್ ಕರೆಕ್ಟಾಗಿ ಫ್ರೈ ಆದ ಮೇಲೆ ಮಗುಚಿ ಹಾಕಬೇಕು ನೋಡಿ. ತುಂಬ ಕಡಕ್ಕಾಗಿ ಕೂಡ ಫ್ರೈ ಮಾಡಬೇಡಿ, ಸೂಪರಾಗಿ ಬರ್ತದೆ ನೋಡಿ ಕಬಾಬ್. ಇದೇ ಥರ ನಾನು ಹೇಳಿದ ಥರನೇ ಮಾಡಿ ನೋಡಿ ನೀವು ಒಮ್ಮೆ, ತುಂಬ ಚೆನ್ನಾಗಿರ್ತದೆ. ನೀವು ಮಿಕ್ಸಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಿರಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ, ಆಗ ಪುದೀನ ಕೂಡ ಹಾಕ್ಕೊಳ್ಬೋದು. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಬೇಕಿದ್ರೆ ಪುದೀನ ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಥರ ಚಿಕನ್ ಕಬಾಬ್.